ಗೈಸ್, ನಾನು ಹಳೆ ವಿಡಿಯೋದಲ್ಲಿ ಹೇಳ್ದಂಗೆ ಸದ್ಯಕ್ಕೆ ನಾನು ಸ್ಟ್ರ್ಯಾಪ್ ಮೌಂಟ್ ಯೂಸ್ ಮಾಡ್ತಿದ್ದೀನಿ ಅಂದಿದ್ದೆ. ಸ್ಟ್ರ್ಯಾಪ್ ಮೌಂಟು ಜಾಸ್ತಿ ಕಂಫರ್ಟಬಲ್ ಫೀಲ್ ಕೊಡ್ತಿಲ್ಲ. ಅದಕ್ಕೆ ಒಂದು ಪರ್ಮನೆಂಟ್ ಆಗಿ ಹಾಕ್ಸೋದು ಒಂದು ನೋಡಿದ್ದೆ ಆನ್ಲೈನಲ್ಲಿ. ಅದು ಆಫ್ಲೈನಲ್ಲಿ ಓಪನ್ ಆಗಿದೆ ಬೆಂಗಳೂರಲ್ಲಿ. ಬನ್ನಿ ನೋಡೋಣ ಸೆಟ್ ಆಗುತ್ತೋ ಇಲ್ಲ ಇನ್ನೂ ಸ್ವಲ್ಪ ದಿವಸ ಸ್ಟ್ರ್ಯಾಪ್ ಮೌಂಟೇ ಯೂಸ್ ಮಾಡಬೇಕು ಏನು ಕತೆ ಅಂತ. ಸ್ಟ್ರ್ಯಾಪ್ ಮೌಂಟ್ ಭಾಳ ಕಿಟಿ ಸರಿ ಅನ್ಸಲ್ಲ. ಫುಲ್ಲು ವೈಸರ್ ಮುಚ್ಚಕ್ಕಾಗಲ್ಲ, ಏನಿಲ್ಲ. ಸ್ವಲ್ಪ ಲೂಸ್ ಆದರೂ ಆ ಕಡೆ ಈ ಕಡೆ ಕ್ಯಾಮ್ರಾ ತಿರ್ಕೊಂಡ್ಬಿಡುತ್ತೆ. ಸೊ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಹುಡುಕ್ತಾ ಇದ್ದೆ, ಚೆನ್ನಾಗಿರೋದು ಒಂದು ಸಿಕ್ಕಿದೆ, ನೋಡೋಣ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಬಂದಿದ್ದೆ ರೀಸೆಂಟಾಗಿ, ಆದರೆ ಅದು ನಾನು ಬಂದಿದ್ದು ಭಾನುವಾರ ಕ್ಲೋಸು ಅಂದ್ಬಿಟ್ಟಿದ್ರು. ನೋಡೋಣ ಈ ಸತಿ ಹೋಗಿ ಏನಾಗುತ್ತೆ ಅಂತ. ಸಿಕ್ಕಿದ್ರೆ ಒಳ್ಳೇದಪ್ಪ, ಬೇಗ ಮುಗಿಸ್ಕೊಂಬಿಡೋಣ ನಮ್ಮ ಕೆಲಸ. ನಡ್ರು ನಿಲ್ಬಿಡ್ರಿ ನಡ್ರು. ಹಾ, ಓಕೆ. ಯಾರು ನಿಲ್ತಾರ ಮರ್ಯ ಟ್ರಾಫಿಕ್ ಅಲ್ಲಿ. ರೂಪಕ್ಕೆ ಆಚೆ ಹೋಗೋಣ ಅನ್ಕತೀನಿ. ವಾಲ್ ನೋಡಿ ಗಾಯ್ಸ್, ಪರವಾಗಿಲ್ಲ, ಇಲ್ಲೂ ಕಲೆ ಇದೆ, ಕಲೆ ಉಳ್ಳ ಪ್ರತಿಭೆಗಳಿದ್ದಾರೆ ಗೈಸ್. ಇಲ್ಲೊಬ್ಬ ಅಣ್ಣ ನೋಡಿ ಗೈಸ್, ಸ್ವಿಗ್ಗಿ ಝೊಮ್ಯಾಟೊ ತರ ಯಾವುದೋ ಒಂದು ಮಾಡ್ತಿದ್ದಾರೆ. ಅವ್ರ ಸೀಟಿಗೆ ಹಾಕಿಸ್ಕೊಂಡಿರೋದು ನೋಡಿ, ಕಾರಿಗೆ ಹಾಕಿಸ್ಕೊಂಡಿದ್ದಾರೆ. ಅವ್ರ ಕ್ರಿಯೇಟಿವಿಟಿ ಇಲ್ಲಿ ನೋಡಿ. ಗಂಟೆ ಗಟ್ಟಲೆ ಬೆಳಗ್ಗೆಯಿಂದ ಸಂಜೆವರೆಗೂ ಗಾಡಿಯಲ್ಲಿ ಓಡಿಸೋದು ಅಂದ್ರೆ ಏನು ತಮಾಷೆನ? ಅವ್ರ ಕ್ರಿಯೇಟಿವಿಟಿ ನನಗಿಷ್ಟ ಆಯ್ತು. ಈ ಥರ ಚಂದ ಇದೆ. ನಾನು ಯಾವತ್ತೂ ನೋಡಿರ್ಲಿಲ್ಲ ಈ ಥರ. ಇದೇ ಫಸ್ಟ್ ಟೈಮ್. ಸೊ ಗೈಸ್, ನಾವು ಒಂದು ಜಾಗಕ್ಕೆ ಬಂದಿದ್ವಿ ಚಿನ್ ಮೌಂಟ್ ಹಾಕ್ಸಕ್ಕೆ. ಯಾವ್ದು ಏನು ಅಂತ ಫುಲ್ ಡೀಟೇಲ್ ಆಗಿ PG ಗೆ ಹೋಗಿ ಹೇಳ್ತೀನಿ. ಜಸ್ಟ್ ಲೊಕೇಶನ್ ತೋರಿಸ್ತೀನಿ ನೋಡಿ. ಸೊ ಗೈಸ್, ಈಗ ಹೋಗ್ಬಿಟ್ಟು ಚಿನ್ ಮೌಂಟ್ ಹಾಕಿಸ್ಕೊಂಡ್ ಬಂದಿದ್ದಾಯ್ತು. ಸೊ ಇದಿನ್ನೂ ಮೌಂಟ್ ಮಾಡಿಲ್ಲ. ಈ ಚಿನ್ ಮೌಂಟ್ ಯಾವ್ದು ಅಂದ್ರೆ ಮೋಟೋ ವೈಬ್ ಇಂಡಿಯಾ. ಅದು ಚೆನ್ನಾಗಿದೆ. ಇದ್ರಲ್ಲಿ ಸ್ಪೆಸಿಫಿಕೇಶನ್ ಸಿಗುತ್ತೆ. ನಿಮ್ಮ ಹೆಲ್ಮೆಟ್ ಯಾವ ಬ್ರ್ಯಾಂಡು ಮತ್ತೆ ಯಾವ ಮಾಡೆಲ್ ಅಂತ ಅದ್ರ ಮೇಲೆ ಇಲ್ಲಿ ನೋಡಿ ಸ್ಪೆಸಿಫಿಕೇಶನ್ ಜೊತೆ ಕೊಡ್ತಾರೆ ಅವರು. ನಂದು ಆಕ್ಸರ್ ಸ್ಟ್ರೀಟ್, ಸೊ ಅದಕ್ಕೆ ಮ್ಯಾಚ್ ಆಗೋ ತರ ಇಲ್ಲಿ ಕೊಟ್ಟಿದ್ದಾರೆ. ಸ್ವಲ್ಪದ್ರಲ್ಲಿ ಜಾಸ್ತಿ ಕರ್ವ್ ಬರುತ್ತೆ, ಸ್ವಲ್ಪ ಆಫ್ ರೋಡಿಂಗ್ ಹೆಲ್ಮೆಟ್ಸ್ ಅಲ್ಲಿ ವಿ ಶೇಪ್ ಎಲ್ಲ ಬರುತ್ತೆ. ಅದಕ್ಕೆ ಯಾವ ತರ ಕಂಪ್ಯಾಟಿಬಲ್ ಬೇಕೋ ಆ ತರ ಇವ್ರ ಹತ್ರ ಮೌಂಟ್ ಸಿಗುತ್ತೆ. ಸೊ ಇದು ನಾನ್ ಸಜೆಸ್ಟ್ ಮಾಡೋ ಜಾಗ. ಚೆನ್ನಾಗಿದೆ. ಪ್ರೈಸು ಏನ್ ಜಾಸ್ತಿ ಇಲ್ಲ, 999 ಸಿಗುತ್ತೆ ನಿಮಗೆ. ಸೊ ಇದ್ರೊಳಗೆ ಏನೇನ್ ಬರುತ್ತೆ ಅಂತ ತೋರಿಸ್ತೀನಿ. ಒಂದು ಇದು ಚಿನ್ ಮೌಂಟ್, ಅದ್ರ ಜೊತೆ ಏನೇನ್ ಆಕ್ಸೆಸರೀಸ್ ಬರುತ್ತೆ ಅಂತ ತೋರಿಸ್ತೀನಿ. ಸೊ ಗೈಸ್, ಇದೆ ಮೇನ್ ಐಟಮ್, ನೋಡ್ಕೊಳ್ಳಿ. ಇಲ್ಲಿ ಕ್ಯಾಮ್ರಾ ಮೌಂಟ್ ಆಗುತ್ತೆ. ಈ ತರದ್ದು ನಾನು ಸೇಫ್ಟಿಗೆ ಇನ್ನೊಂದಿರ್ಲಿ ಅಂತ ಇನ್ನೊಂದು ತಂದಿದ್ದೀನಿ. ಒಂದು ಅಪ್ಪಿ ಕಟ್ ಆದ್ರೆ ಅಷ್ಟು ದೂರ ಹೋಗಕ್ಕಾಗಲ್ಲ, ಬುಕಿಂಗ್ ಮಾಡೋದೆಲ್ಲ ತಲೆನೋವು ಜಂಜಾಟ ಅಂತ ಇನ್ನೊಂದು ಎಕ್ಸ್ಟ್ರಾ ತಂದಿದ್ದೀನಿ. ಅದಕ್ಕೂ ಇದಕ್ಕೂ ಸ್ವಲ್ಪ ವೇರಿ ಇದೆ ನೋಡಿ. ಇದು ಒಂಚೂರು ಜೆ ಮೌಂಟ್ ಇದೆ, ಇದು ಒಂಚೂರು ಸ್ಟ್ರೈಟ್ ಬರುತ್ತೆ ಮೌಂಟ್. ಎರಡಕ್ಕೂ ಸ್ವಲ್ಪ ವೇರಿ ಇದೆ. ಮತ್ತೆ ಸ್ವಲ್ಪ ನಿಮ್ ಕ್ಯಾಮ್ರಾ ನಿಮಗೆ ತೊಂದರೆ ಕೊಡ್ತಿದೆ ಮೇಲೆ ಕೆಳಗೆ ಮಾಡಕ್ಕೆ, ಅಂದ್ರೆ ಅದು ಎಕ್ಸ್ಟೆಂಡ್ ಮಾಡಕ್ ಒಂದ್ ಕೊಟ್ಟಿದ್ದಾರೆ. ಅದ್ರ ಜೊತೆ ಎರಡು ನಟ್ಸ್ ಕೊಟ್ಟಿದ್ದಾರೆ. ಅದ್ರ ಜೊತೆ ಸೇಫ್ಟಿ ಗಾರ್ಡ್ ಯಾವ ತರ ಯೂಸ್ ಮಾಡೋದು ಅಂತ ಬನ್ನಿ ತೋರಿಸ್ತೇನೆ. ಸೊ ಗೈಸ್, ನಾನು ಎರಡು ಕ್ಯಾಮ್ರಾ ಮೌಂಟ್ ತಗೊಂಡಿದ್ದೀನಿ ಅಂದಿದ್ನಲ್ಲ. ಸೊ ಒಂದಕ್ಕಾಗ್ಲೇ ಕ್ಯಾಮ್ರಾ ಮೌಂಟ್ ಮಾಡಿ ಇಟ್ಟಿದ್ದೀನಿ ನೋಡಿ. ಇದು ಎಕ್ಸ್ಟೆಂಡೆಡ್ ರಾಡ್. ಇದಿದ್ರೆ ಇನ್ನೂ ಒಂಚೂರು ನಿಮಗೆ ಹೈಟ್ ಅಲ್ಲಿ ಕಾಣಿಸುತ್ತೆ. ಕೆಳಗ್ ಬೇಕು ಅಂದ್ರೆ ಕೆಳಗೂ ಮಾಡ್ಕೋಬಹುದು. ಇದೊಂದು ಚಿಕ್ಕದ್ ಸ್ಕ್ರೂ ತಗೊಂಡಿದ್ದೀನಿ. ಸೊ ಇದರಿಂದ ಇದು ಇಲ್ಲೇ ಬಿಟ್ಟಿರ್ತೀನಿ. ಅಲ್ಲಿ ಇಲ್ಲಿ ಮತ್ತೆ ತೆಗಿಯೋದ್ ಬೇಡ. ಇದು ಕಾಣಿಸೋದು ಇಲ್ಲ ಜಾಸ್ತಿ. ಇದಾದ್ರೆ ನೋಡಿ ಜಾಸ್ತಿ ಉದ್ದ ಕಾಣಿಸುತ್ತೆ. ಇದಾದ್ರೆ ಚಿಕ್ಕದಿದೆ, ಕಾಣಿಸಲ್ಲ, ಚೆನ್ನಾಗೂ ಕಾಣಿಸುತ್ತೆ. ಸೊ ಒಂದಕ್ಕೆ ಮೌಂಟ್ ಮಾಡಿದೀನಿ, ಒಂದಕ್ಕೆ ಮೌಂಟ್ ಮಾಡಿಲ್ಲ. ಫಸ್ಟ್ ಈ ಜೆ ಮೌಂಟ್ ಹೆಂಗ್ ಫಿಟ್ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ಕರೆಕ್ಟ್ ಆಗಿ ಮೌಂಟ್ ಇದೆಯಲ್ಲ, ನೀವು ಕೆಳಗಿಂದಾನು ಹಾಕ್ಬೋದು, ಮೇಲಿಂದಾನು ಹಾಕ್ಬೋದು. ಫಸ್ಟ್ ನಾನು ಕೆಳಗಿಂದಾನೇ ತೋರಿಸ್ತೀನಿ ನಿಮಗೆ. ಜಸ್ಟ್ ಒಂಥರ ಕ್ಲಿಪ್ ತರ ಕೊಟ್ಟಿದ್ದಾರೆ. ಕೆಳಗಿಂದ ಪುಷ್ ಮಾಡಿದ್ರೆ ಇಲ್ಲಿ ನೀಟಾಗಿ ಆ ಕಡೆ ಈ ಕಡೆ ಲಾಕ್ ಆಗುತ್ತೆ. ಕರೆಕ್ಟ್ ಆಗಿ ನೋಡಿ, ಈ ಕಡೆ ಮತ್ತೆ ಈ ಕಡೆ ಎರಡು ಕಡೆ ಲಾಕ್ ಆಗುತ್ತೆ. ಇದು ರಿಮೂವ್ ಮಾಡೋದು ಈಸಿ. ಜಸ್ಟ್ ಇಲ್ಲಿ ಪ್ರೆಸ್ ಮಾಡಿ ರಿಮೂವ್ ಮಾಡಿ ಕೆಳಗೆ ಪುಷ್ ಮಾಡಿದ್ರೆ ರಿಮೂವ್. ಮೇಲಿಂದಾನು ಹಾಕ್ಬೋದು ಸೇಮ್. ಸೊ ನಿಮಗೆ ಯಾವ ಆಂಗಲ್ ಅಲ್ಲಿ ಬೇಕು ಆ ಆಂಗಲ್ ಅಲ್ಲಿ ಸೆಟ್ ಮಾಡ್ಕೋಬಹುದು. ಇನ್ನೂ ಒಂದು ಇದ್ರಲ್ಲಿ ಏನು ನಿಮಗೆ ಚೆನ್ನಾಗಿ ಕೊಟ್ಟಿಯಾನೆ ಅಂದ್ರೆ, ಇದು ಸ್ಕ್ರೂ ಲೂಸ್ ಮಾಡ್ಕೊಂಡ್ರೆ ಇದು ನೀವು 180 ಡಿಗ್ರಿ ರೊಟೇಟ್ ಮಾಡಬಹುದು. ಇದು ಸ್ಕ್ರೂ ಲೂಸ್ ಮಾಡಿ ಯಾವ ಆಂಗಲ್ ಅಲ್ಲಿ ಬೇಕು ಆ ಆಂಗಲ್ ಅಲ್ಲಿ ಸೆಟ್ ಮಾಡಿ ಮತ್ತೆ ಟೈಟ್ ಮಾಡಬಹುದು. ಸೊ ಈ ತರ ಎಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಸೊ ಗೈಸ್, ಕ್ಯಾಮ್ರಾ ಮೌಂಟ್ ಮಾಡಿರೋದು ತೋರಿಸ್ತೀನಿ ಯಾವ ತರ ಅಂತ. ಇದು ಸೇಮ್ ಕ್ಲಿಪ್ಪಿಂಗ್ ಪ್ರೋಸೆಸ್.
ಸೊ ಕ್ಲಿಪ್ ಇನ್ ಮಾಡಿದೀನಿ. ಸೈಡ್ ಇಂದ ಈ ತರ ಕಾಣಿಸುತ್ತೆ ನೋಡಿ. ಸೊ ಇಷ್ಟು ಗ್ಯಾಪ್ ನಿಮಗ್ ಬೇಕು ಅಂದ್ರೆ ಸಿಗುತ್ತೆ. ಇದು ಎಕ್ಸ್ಟೆಂಡೆಡ್ ರಾಡ್ ಹಾಕಿರೋದ್ರಿಂದ ಇನ್ನೂ ಲುಕ್ ಆಗಿ ಕಾಣಿಸುತ್ತೆ. ಸೊ ಗೈಸ್ ಇಲ್ಲಿ ನೋಡಿ, ಈಗ ಇದನ್ನ ಇಲ್ಲಿ ಪ್ಲೇಸ್ ಮಾಡಿದೀನಿ. ಇಲ್ಲಿ ಫ್ಲಾಟ್ ಸರ್ಫೇಸ್ ಸಿಕ್ಕಿದೆ ನನಗೆ, ಸೊ ಇಲ್ಲಿ ಪ್ಲೇಸ್ ಮಾಡಿದೀನಿ. ಈ ಫುಲ್ ದಾರಾನ ನಾನು ಈ ಕ್ಯಾಮ್ರಾ ಮೌಂಟಿಗೆಲ್ಲ ಇಲ್ಲಿಗೆ ಕಟ್ಟಿದೀನಿ. ಅಪ್ಪಿತಪ್ಪಿ ಪ್ರೈಮರಿ ಗಮ್ ಏನಾದ್ರು ಬಿಚ್ಕೊಂತು ಅಂದ್ರೆ ಇದು ಗಟ್ಟಿಯಾಗಿ ಸೇಫ್ ಮಾಡುತ್ತೆ. ಫಾರ್ ಎಲ್ಲೋ ಅಲ್ಲಿ ಇಲ್ಲಿ ಬಿದ್ದು ಏನೋ ಆಗ್ಬಾರ್ದು ಅನ್ನೋ ತರ ಸೇಫ್ ಪಕ್ಕ ಆಗುತ್ತೆ. ಯಾಕಂದ್ರೆ ಇದು ಕೊಟ್ಟಿರೋದು ಚೆನ್ನಾಗಿದೆ. ಬೈ ಚಾನ್ಸ್ ಇದು ಏನೂ ಆಗಲ್ಲ, ಆದ್ರೆ ಸೇಫ್ಟಿ ಮೆಜರ್ಸ್ ಇದು ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿ ಆಕ್ಸರ್ ಸ್ಟ್ರೀಟ್ ಅಂತಾನು ಇದು ಮಾಡೆಲ್ ಬರ್ದಿದೆ. ಸೊ ಇದು ಮೋಟೋ ವೈಬ್ ಇಂಡಿಯಾದು ಸಖತ್ ಅಂದ್ರೆ ಸಖತ್ ಇದೆ, ಚೆನ್ನಾಗಿ ಕಂಫರ್ಟೇಬಲ್ ಆಗಿದೆ. ಬೇಕು ಅಂದ್ರೆ ನಾನು ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಬೈ ಮಾಡಿ. ಚೆನ್ನಾಗಿದೆ. ಫೈನಲ್ ಲುಕ್ ಈ ತರ ಕಾಣಿಸುತ್ತೆ ನೋಡಿ ಹೆಲ್ಮೆಟ್.